ಅವ್ರನ್ನ ಅವ್ರ ದಾರಿಗೆ ಹೋಗಿ ಅವ್ರನ್ನ ಕಟ್ಟಾಕ್ಬೇಕು. ಏನ್ ಹೇಳ್ತಾ ಇದೀಯಮ್ಮ? ಅವರು ನನ್ನಿಂದ ಯಾವ್ದಾಗಲ್ಲ ಅಂತ ಅನ್ಕೊಂಡಿದಾರೋ ಅದನ್ನ ನಾನು ಮಾಡಿ ತೋರಿಸ್ಬೇಕು. ಹೆಂಗಸರು 80,000ದಲ್ಲೂ ಮನೆ ನಡೆಸ್ತಾರೆ, 8,000ದಲ್ಲೂ ಮನೆ ನಡೆಸ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಮಾವ, ನೀವ್ ನೋಡ್ತಾ ಇರಿ, ಈ ದುಡ್ಡಿಟ್ಕೊಂಡು ನಾನೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತೀನಿ ಅಂತ. ನೀನ್ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಆತ್ಮವಿಶ್ವಾಸದಲ್ಲಿ ಹೇಳ್ತಾ ಇದೀಯ. ಆದ್ರೆ ನನಗೆ ಯಾಕೋ ತಲೆ ಸುತ್ತಾ ಇದೆ. ಮೊದ್ಲಾದ್ರೆ ಮನೇಲಿ 5 ಜನ ಇದ್ವಿ, ಈಗ ವಾಸಂತಿ ಮಿಥುನ್ ಸೇರಿಸಿ 8 ಜನ ಇದೀವಮ್ಮ. ಹೇಗಮ್ಮ ಮನೆ ನಡೆಸೋದು? ಎಷ್ಟು ಜನ ಇದ್ರೆ ಏನ್ ಮಾವ, ಮನ್ಸಿದ್ರೆ ಮಾರ್ಗ. ನಿಮ್ಮ ಅತ್ತೇನು ಹೀಗೆ ಕಣಮ್ಮ, ಆಗಲ್ಲ ಅಂತಿದ್ದನ್ನ ಆಗತ್ತೆ ಅಂದ್ಕೊಂಡು ಮಾಡೋಳು. ಒಂದು ದಿನ ಕೂಡ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾನೆ ಇರ್ಲಿಲ್ಲ. ನೀನ್ ಕೂಡ ಅವಳ ತರನೇ ಕಣಮ್ಮ. ಹೌದು ಸಪ್ತಮಿ, ನನ್ನ ಸೊಸೆನೂ ತುಂಬಾ ಗಟ್ಟಿಗಿತ್ತಿ. ಏನೇ ಆದ್ರೂ ಹಿಡ್ದಿದ್ ಕೆಲಸ ಮಾತ್ರ ಬಿಡ್ತಾ ಇರ್ಲಿಲ್ಲ. ನೀನು ಹಾಗೇನೆ. 15,000 ಇಟ್ಕೊಂಡು ಎಲ್ಲಾನು ಮ್ಯಾನೇಜ್ ಮಾಡ್ತೀಯಾ? ಅದು ಹೇಗೆ ಮಾಡ್ತೀಯೋ ನಾನು ನೋಡ್ತೀನಿ. ತಂದೆಯಾಗಿ ನಾನು ನನ್ನ ಮಗನಿಗೆ ಸಹಾಯ ಮಾಡಿದ್ದೀನಿ ಅಷ್ಟೇ. ಅಬ್ಬಬ್ಬಬ್ಬಬ್ಬ, ನಮ್ಮ ಅಕ್ಕನ ಕುಟುಂಬಕ್ಕೆ ಕೊಡಬಾರ್ದು ಕಷ್ಟ ಎಲ್ಲ ಕೊಟ್ಬಿಟ್ಟು ಈಗ ದಿಢೀರಂತ ಸಹಾಯ ಮಾಡಕ್ ನಿಂತಿದ್ದೀರಾ? ಯಾವ ಬೋಧಿ ಮರದ ಕೆಳಗೆ ಕೂತ್ಕೊಂಡು ಜ್ಞಾನೋದಯ ಆಯ್ತು? ಸಮರ್ಥ, ಯಾವುದೇ ಕಾರಣಕ್ಕೂ ಇವ್ರನ್ನ ನಂಬೇಡ ನೀನು. ಅವರು ನಿನ್ ತಲೆ ಸವರ್ತಾ ಇದ್ದಾರೆ ಅಂದ್ರೆ ಅದು ಹಾರೈಕೆ ಅಲ್ಲ, ಹಾಳು ಮಾಡೋದಕ್ಕೆ ಮಾಡಿರೋ ಸಂಚು. ನಿನ್ನನ್ನ ಕರ್ಕೊಂಡು ಬಂದಿರೋದೆ ನಿನ್ನನ್ನ ಶ್ರೀಮಂತನ ದೂರ ಮಾಡಿ ನಿಮ್ಮಿಬ್ರ ಮಧ್ಯೆ ತಂದಿಡೋದಿಕ್ಕೆ. ಇವ್ರನ್ನೆಲ್ಲ ನಂಬಿ ಮೋಸ ಹೋಗ್ಬೇಡ ನೀನು. ಅಮ್ಮ, ನೀನೇನೇನೋ ಊಹೆ ಮಾಡ್ಕೊಂಡು ನಮ್ಮ ಮೇಲೆ ಬತ್ತಿ ಇಡ್ಬೇಡ. ಸಾಕ್ ನಿಲ್ಸೆ ನಿನ್ ಡ್ರಾಮಾನ. ನಿನ್ ಬೆಣ್ಣೆ ಮಾತಿಗೆಲ್ಲ ಬೆರಗಾಗೋದಿಕ್ಕೆ ನಾನೇನ್ ಬೆಪ್ ತಕ್ಕಡಿಯಲ್ಲ. ಹೇಯ್, ಸಾಕು ಮುಚ್ಚೆ ಬಾಯಿ. ಬೆಣ್ಣೆ ಹಚ್ಚಿ ಬದುಕೊಟ್ಟೋ ಅವಶ್ಯಕತೆ ನಮಗಿಲ್ಲ. ನನ್ನನ್ನ ಆ ಮನೆಯವರು ಯಾವಾಗಲೂ ವಿರೋಧಿಯಾಗೆ ನೋಡ್ತಾರಲ್ಲ. ನಾನು ಯಾವತ್ತಾದ್ರೂ ಅಣ್ಣನ ಜೊತೆ ಜಗಳ ಮಾಡಿದ್ದೇನಾ? ಈಗಲೂ ನಮ್ಮ ಅಣ್ಣ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ, ಆದ್ರೆ ನಾನು ಯಾವತ್ತೂ ಅವನ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ಓಹೋಹೋಹೋ, ಯಾವುದೇ ಕೋಪ ಇಲ್ದೆ ಆ ಶ್ರೀಮಂತ ಮೇಲೆ ಅಷ್ಟೊಂದು ಜಿದ್ ಸಾಧಿಸ್ತಾ ಇದ್ದೀರಾ? ಅವನು ನನ್ನ ಮೇಲೆ ಕೇಸ್ ಹಾಕಿದ್ದಾನೆ, ಅದಕ್ಕೆ ಜಿದ್ದು ಸಾಧಿಸ್ತಾ ಇದ್ದೀನಿ. ಅದ್ರಲ್ಲಿ ತಪ್ಪೇನಿದೆ? ಸಮರ್ಥ, ನೀನ್ ಏನೇ ಹೇಳು, ನಿನ್ನ ಮೇಲೆ ನಿನ್ನ ಅದಕ್ಕೆ ಮನೆಯವರು ಪೊಲೀಸ್ ಕಂಪ್ಲೇಂಟ್ ಕೊಟ್ರಲ್ಲ, ನಿನಗೆ ಕೋಪ ಇಲ್ವಾ ಹೇಳು? ನೀನು ಜಿದ್ದು ಸಾಧಿಸಲ್ವಾ? ಖಂಡಿತ ಸಾಧಿಸ್ತೀನಿ ಚಿಕ್ಕಪ್ಪ. ಇದು ಹಾಗೆ. ನನ್ನ ಕೋಪ ಇರೋದು ಶ್ರೀಮಂತ ಮೇಲೆ ಅಷ್ಟೇ. ಸಮರ್ಥ ಮೇಲಾಗ್ಲಿ ಅಣ್ಣನ ಮೇಲಾಗ್ಲಿ ನನಗೆ ಯಾವ ಕೋಪನೂ ಇಲ್ಲ. ಸಮರ್ಥು ನನ್ನ ಮಗ. ಸಮರ್ಥ, ಇವ್ರುಗಳಿಗೆ ಏನೇ ಹೇಳಿದ್ರು ನೀನ್ ಬದಲಾಗಬೇಡ. ಮುಂದೆ ಗುರಿ ಇಟ್ಕೊಂಡು ಹಿಂದೆ ಬಾಣ ಬಿಡೋ ಜನ ಇವರು. ಅಮ್ಮ, ಪಪ್ಪ ಬಗ್ಗೆ ನೀನೇನೇನೋ ಹೇಳಿದ್ರೆ ನಾವ್ ಸುಮ್ಮನೆ ಇರಲ್ಲ. ನಿಂಗ್ ನಾವ್ ಏನೇ ಮಾಡಿದ್ರು ತಪ್ಪು. ಆ ಶ್ರೀಮಂತ ಸಪ್ತಮಿ ಮಾತ್ರ ನಿನ್ಗೆ ಯಾವಾಗ್ಲೂ ಕರೆಕ್ಟು. ನಿನಗೆ ಆ ಊರೇ ಮುಖ್ಯ. ಯಾರು ಸರಿಯಾಗಿರ್ತಾರೋ ಅವ್ರನ್ನೇ ತಾನೇ ಕರೆಕ್ಟ್ ಅನ್ಬೇಕು. ಹಾಗಿದ್ರೆ ಸಮರ್ಥನ ರಾಂಗ? ನಾನ್ ರಾಂಗ್ ಅಂತ ಹೇಳಲೇ ಇಲ್ವಲ್ಲ. ಶ್ರೀಮಂತು ಹೇಗ್ ನನಗ್ ಮಗಾನೋ, ಸಮರ್ಥನೂ ಹಾಗೆ. ಅವನ ಮೇಲೂ ಅಷ್ಟೇ ಪ್ರೀತಿ ಇದೆ ನನಗೆ. ಪ್ರೀತಿ ಇದೆ ಅಂತ ಸುಮ್ನೆ ಡವ್ ಮಾಡ್ಬೇಡಮ್ಮ. ಮಗ ಅನ್ನೋ ಅಕ್ರೆ ಇದ್ದಿದ್ರೆ ನೀನೇ ಸಮರ್ಥನನ್ನ ಬಿಡಿಸ್ಬೇಕಿತ್ತು. ಯಾಕೆ ಬಿಡಿಸ್ಲಿಲ್ಲ? ಇವಾಗ
ಅದೇ ಸಮರ್ಥಣ್ಣನ ಜಾಗದಲ್ಲಿ ಆ ಶ್ರೀಮಂತು ಇದ್ದಿದ್ರೆ ನೀನ್ ಸುಮ್ನೆ ಇರ್ತಿದ್ಯಾ?